Watch full episodes on Jio Hotstar. ಸ್ಟಾರ್ ಕ್ರೂಯಿಸ್ ಗೈಡ್ ಕರೆಕ್ಟ್ ಆಗಿ ಹೇಳಿದ್ರು. ಈ ಅಂಡರ್ ವಾಟರ್ ಜಗತ್ತು ತುಂಬಾನೇ ಚೆನ್ನಾಗಿದೆ. ಎಷ್ಟು ಸಣ್ಣ ಸಣ್ಣ ಮತ್ತೆ ಸುಂದರವಾಗಿರೋ ಫಿಶಸ್ ಇದೆ ಇಲ್ಲಿ. ಇಲ್ಲೂ ಕೂಡ ಗೋಲ್ಡನ್ ಶೆಲ್ ಇಲ್ಲ. ಇಲ್ಲೇ ಎಲ್ಲೋ ಇರಬೇಕು ಆ ಗೋಲ್ಡನ್ ಶೆಲ್. ನಾನು ಅದನ್ನ ಮಾರಿ ಸಾವುಕಾರ ಆಗ್ತೀನಿ. ಇಲ್ಲೇ ಎಲ್ಲೋ ಇರಬೇಕು ಆ ಗೋಲ್ಡನ್ ಶೆಲ್. ಗೋಲ್ಡನ್ ಶೆಲ್ ಇಲ್ಲ ಅಂದ್ರೆ ಏನು? ಆ ಗೋಲ್ಡನ್ ಫಿಶ್ ಹಿಡಿತೀನಿ. ಗೋಲ್ಡನ್ ಶೆಲ್ ಸಿಕ್ಬಿಡ್ತು. ಇದೇ ಆ ಗೋಲ್ಡನ್ ಶೆಲ್. ಈ ಚೋಲಾ ಮಾಲ್ ಅನ್ನ ಸಾವುಕಾರ ಮಾಡೋದು. ಕೊನೆಗೂ ಸಿಕ್ಬಿಡ್ತು. ಇದೇನಿದು? ಇದ್ದಕ್ಕಿದ್ದ ಹಾಗೆ ಈ ವಾತಾವರಣ ಹೇಗೆ ಚೇಂಜ್ ಆಯ್ತು? ಮನುಷ್ಯರು ಇವ್ರನ್ನ ಬಿಡಬಾರ್ದು. ಬಿಡೋದಿಲ್ಲ. ಗಾಯ್ಸ್, ಬೇಗ ಹೊರಗಡೆ ಬನ್ನಿ. ಕಾಪಾಡಿ, ಕಾಪಾಡಿ ನನ್ನ. ಈ ಏಡಿ ನನ್ನ ತಿಂದ್ಬಿಡುತ್ತೆ.
ಗೋಲ್ಡನ್ ಶೆಲ್. ನಿಂತ್ಕೋ ಮಗು, ಇದು ನಂದು. ಅಯ್ಯೋ ಅಂಕಲ್, ಮೊದಲು ನನ್ನ ಕೈನ ಬಿಡಿ, ಓಡೋಕ್ ಶುರು ಮಾಡಿ. ಏನ್ ಮಾಡ್ತಾ ಇದ್ದೀರಾ ಅಂಕಲ್? ನನ್ನ ಕೈ ಬಿಡಿ. ಅಯ್ಯೋ, ಅಲ್ಲಿ ಬೇಗ ಬನ್ನಿ. ಬೇಗ ಏನಾದ್ರೂ ಮಾಡಿ ಮಕ್ಕಳೇ, ಈ ಏಡಿ ಬಾಗಿನ ಹೊಡೆದಾಕ್ಬಿಡುತ್ತೆ. ಮನುಷ್ಯ, ನಿನ್ ಕತೆ ಮುಗೀತು. ಒಂದು ನಿಮಿಷ ಇರು, ನಾನು ನಿನಗೋಸ್ಕರ ಅಂತಾನೆ ಒಂದು ಸ್ಪೆಷಲ್ ಕ್ಯಾಪ್ಸ್ಯೂಲ್ನ ರೆಡಿ ಮಾಡಿ ಇಲ್ಲಿಗೆ ತಂದಿದ್ದೀನಿ. ಅಯ್ಯೋ, ಓಷನಸ್, ನಿನ್ ಓನರ್ ಏನೋ ಹೊರಟು ಹೋದ್ರು, ಈಗ ನಿನ್ನ ಸರ್ದಿ. ಈಗ ವಾಪಸ್ ನೀರೊಳಗಡೆ ಹೋಗು. ಬಾಯ್ ಬಾಯ್. ಮಕ್ಕಳೇ, ನೀವಂತೂ ಅದ್ಭುತ ಮಾಡ್ಬಿಟ್ರಿ. ಮನುಷ್ಯರೇ, ನಿಮ್ಮನ್ನ ಬಿಡೋದಿಲ್ಲ. ಇವರು ಮೀನ್ಗಳನ್ನ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಕರೆಸಿದ್ದಾರೆ ಅನ್ಸುತ್ತೆ. ಇವ್ರು ಏನ್ ಹೇಳ್ತಿದ್ದಾರೆ ಅದನ್ನ ನಾವು ತಿಳ್ಕೋಬೇಕಾಗತ್ತೆ. ಆಕ್ಟಿವೇಟ್ ಟ್ರಾನ್ಸ್ಲೇಟರ್ ಪಾಡ್. ನಮ್ಮ ಗೋಲ್ಡನ್ ಶೆಲ್ ನಾವು ವಾಪಸ್ ಕೊಡಿ. ನನ್ನ ಏಡಿ ಗೆಳೆಯನ ವಾಪಸ್ ಬಿಡಿ. ನಾನು ಓಷನಸ್, ಈ ಮೀನ್ಗಳಿಗೆಲ್ಲ ರಾಜ. ನನ್ನ ಗೆಳೆಯನನ್ನ ವಾಪಸ್ ಬಿಟ್ಟಿಲ್ಲ ಅಂದ್ರೆ ನಾವೆಲ್ಲ ಸೇರಿ ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ. ಶಿವ, ಈ ಮನುಷ್ಯನ ಹತ್ರ ಒಂದು ಶೆಲ್ ಇದೆ. ಇವ್ರ ಶೆಲ್ನ ವಾಪಸ್ ಮಾಡು, ಇಲ್ಲಾಂದ್ರೆ ನಾನ್ ನಿನ್ನ ನೀರಲ್ಲಿ ಹಾಕ್ಬಿಡ್ತೀನಿ. ಇಲ್ಲ, ತಗೋ. ಇದ್ರೊಳಗಂತೂ ಏನೂ ಇಲ್ಲ. ಅಯ್ಯೋ ಬೇಡ.
ಸಾರಿ ಓಷನಸ್, ನಿಮ್ಮ ಶೆಲ್ ತಗೊಂಡು ಈ ಜೋಲ್ಮೋಲ್ ಒಳ್ಳೆ ಕೆಲಸ ಮಾಡಿಲ್ಲ. ನಿಮ್ಮ ಶೆಲ್ ತಗೊಳ್ಳಿ, ಅದ್ರೊಳಗಡೆ ಸಮುದ್ರ ರಕ್ಷಣೆ ಮಾಡೋ ಮುತ್ತಿದೆ. ನೀವಿದನ್ನ ವಾಪಸ್ ಕೊಟ್ಟು ತುಂಬಾ ಒಳ್ಳೇದ್ ಮಾಡಿದ್ರಿ. ಈ ಚಿನ್ನದ ಶಂಖ ಸಮುದ್ರದ ನೀರನ್ನ ಶುದ್ಧವಾಗಿಡುತ್ತೆ. ನಾವೆಲ್ಲ ಇದರ ಮೇಲೆ ಅವಲಂಬಿತವಾಗಿದ್ದೇವೆ. ಬಾಯ್ ಬಾಯ್. ಕೊನೆಗೂ ನಾವು ಜಂಗಲ್ ಕ್ಯಾಂಪಿಗೆ ಬಂದಿದ್ದೀವಿ. ಗೆಳೆಯರೆ, ಅಲ್ಲೊಂದು ವಾಟರ್ ಬೆಡ್ ಇದೆ, ಅದ್ರ ಮೇಲೆ ನಾವು ಜಂಪ್ ಮಾಡೋಣ. ಇಲ್ಲಂತೂ ನಿಜವಾಗ್ಲೂ ವಾಟರ್ ಬೆಡ್ ಇದೆ. ಶಿವ, ನೀನ್ ನಿಜವಾಗ್ಲೂ ಜಂಪ್ ಮಾಡ್ತೀಯಾ ಇಲ್ಲಿ? ನಾನ್ ಮಾತ್ರ ಅಲ್ಲ, ನೀವು ಕೂಡ. ಏನು ಇಲ್ಲ. ಯೋಡಿ, ನಿನ್ನಿಂದ ಆಗುತ್ತೆ. ಆ. ಆ. ಯೋಡಿ, ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ಗೆಳೆಯರೆ, ಈಗ ನನ್ ಸರ್ದಿ. ನಾವ್ ಹೇಳ್ದೆ ಕೇಳ್ದೆ ಈ ಮನುಷ್ಯನ್ನ ನಾವ್ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಅದಕ್ಕೆ ಇವನು ನಮ್ ವಿರುದ್ಧ ಜಗಳ ಆಡ್ಬೋದು. ಹಾಗಾಗಿ ನಾವು ಇವನನ್ನ ಕಟ್ ಹಾಕೋಣ, ಗೊತ್ತಾಯ್ತಾ? ಕಟ್ ಹಾಕಿ ಅವನ್ನ. ಡಾಕ್ಸ್ ಬರ್ತಿದಾನೆ, ಎಲ್ಲ ಬಚ್ಚಿಟ್ಕೊಳ್ಳಿ. ನನ್ನ ಯಾಕೆ ಕಟ್ ಹಾಕಿದ್ದೀರಾ? ಯಾರು ಕಟ್ ಹಾಕಿದ್ದು? ಯಾವ ಜಾಗ ಇದು? ಹಲೋ ಹಲೋ, ಯಾರಾದ್ರೂ ಇದ್ದೀರಾ? ಹಲೋ, ಯಾರು ನೀವು? ನೀನು ನಮ್ಮ ವಶದಲ್ಲಿದ್ಯಾ? ನಾವು ನಿಮ್ಮನ್ನ ಬಂಧಿಸಿದ್ದೇವೆ. ನಾನು ನಿಮ್ಗೆ ಯಾವುದೇ ತೊಂದರೆ ಕೊಡಲ್ಲ. ನನ್ನ ಬಿಟ್ಬಿಡಿ ಹೋಗೋದಕ್ಕೆ. ದಾಳಿ ಮಾಡಿ ಆ ಮನುಷ್ಯನ ಮೇಲೆ. ಒಂದು ವೇಳೆ ಆ ಮನುಷ್ಯ ನಮ್ಮ ಮೇಲೆ ಯುದ್ಧ ಮಾಡ್ಬೋದು. ಅವನ ಮೇಲೆ ಗುರಿ ಇಟ್ಟಿರು. ಅಯ್ಯೋ, ನನ್ನ ಮೇಲೆ ಗುರಿ ಇಡ್ಬೇಡ, ಅವನ ಮೇಲೆ ಕಾಪಾಡಿ. ಅಯ್ಯೋ, ನನ್ನ ಕಾಪಾಡಿ. ನಿಮ್ಮ ಮಹಾರಾಜ ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಕಾಪಾಡಿ. ಕಾಪಾಡಿ. ಕಾಪಾಡಿ ಕಾಪಾಡಿ ಕಾಪಾಡಿ. ಇರಿ ಮಹಾರಾಜ, ಇರಿ. ಸದ್ಯ ಕಾಪಾಡ್ಬಿಟ್ಟೆ. ವೆಲ್ಕಮ್ ಟು ಅವರ್ ಐಲ್ಯಾಂಡ್, ಅನ್ನೋನ್ ರೀಫ್ ಐಲ್ಯಾಂಡ್. ಅಂಡ್ ಥ್ಯಾಂಕ್ ಯು. ನಾವು ಎಷ್ಟು ತೊಂದರೆ ಕೊಟ್ಟರು ನಮಗೆ ನೀನು ಸಹಾಯ ಮಾಡಿದೆ. ಧನ್ಯವಾದ.
ದಟ್ಸ್ ಫೈನ್. ನಮ್ಮನೆಗೆ ಯಾರಾದ್ರೂ ಹೊಸೊಬ್ರು ಏನಾದ್ರೂ ಬಂದ್ರೆ ನಾನು ಹಾಗೆ ಮಾಡ್ತಿದ್ದಿದ್ದು. ನೀವ್ ಏನ್ ಮಾಡಿದ್ರೋ ಅದನ್ನೇ. ಅದೇನಂದ್ರೆ ನೀನಿಲ್ಲಿ ಆಕ್ಸಿಡೆಂಟ್ ಆಗಿ ಬಂದಿಲ್ಲ, ನಾವೇ ನಿನ್ನನ್ನು ಕರ್ಕೊಂಬಂದಿದ್ದು. ಏನು, ಆ ವಾಟರ್ ಸ್ಪೋರ್ಟ್ ನೀವೇನಾ ಕ್ರಿಯೇಟ್ ಮಾಡಿದ್ದು? ನಾವು ಹಾಗೆ ಮಾಡಲೇಬೇಕಾಯ್ತು. ಹಲವು ವರ್ಷಗಳಿಂದ ನಮಗೆ ನಾಕ್ಸ್ ಅನ್ನೋ ಒಂದು ಮಾನ್ಸ್ಟರ್ ಇಂದ ತುಂಬಾ ತೊಂದರೆ ಆಗ್ತಿದೆ. ಪೂರ್ತಿ ಐಲ್ಯಾಂಡನ್ನ ಅವನು ವಶ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಾಕ್ಸ್ ಒಬ್ಬ ತುಂಬಾ ಡೇಂಜರಸ್ ಮತ್ತೆ ಪವರ್ಫುಲ್ ಮಾನ್ಸ್ಟರ್. ಅವನು ಪೂರ್ತಿ ಐಲ್ಯಾಂಡ್ ಅನ್ನ ಕಂಟ್ರೋಲ್ ಮಾಡ್ತಿದ್ದಾನೆ. ನಾನು ಅವನ ಮಾತನ್ನ ಕೇಳಲಿಲ್ಲ ಅಂತ ಒಂದೇ ಕಾರಣಕ್ಕೆ ನನ್ನ ಮಗ ಕಿಸಾನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ಅವನ್ ನಮ್ಮನ್ನ ಥ್ರೆಟನ್ ಮಾಡ್ತಿದ್ದಾನೆ. ನಾವೇನಾದ್ರೂ ಅವನ್ ಡಿನ್ನರ್ಗೆ ಯಾವ್ದಾದ್ರು ಮನುಷ್ಯನ ಇಟ್ಕೊಡ್ಲಿಲ್ಲ ಅಂದ್ರೆ ಅವನು ನನ್ನ ಮಗುನ ತಿಂದು ಬಿಡ್ತಾನಂತೆ. ಐ ಆಮ್ ಸೋ ಸಾರಿ, ಆದ್ರೆ ನನ್ನ ಮಗುವಿನ ಜೀವನ ತುಂಬಾ ಡೇಂಜರ್ ಅಲ್ಲಿದೆ. ಮಹಾರಾಜ, ನೀವೇನು ಹೆದರ್ಕೋಬೇಡಿ. ನೀವು ಸರಿಯಾದ ವ್ಯಕ್ತಿನೇ ಹಿಡ್ಕೊಂಬಂದಿದ್ದೀರಾ. ನೀವು ನೋಡ್ತಾ ಇರಿ ಸಾಕು, ನಾನು ಆ ನಾಕ್ಸನ್ನ ಹೇಗೆ ನಾಕ್ಔಟ್ ಮಾಡ್ತೀನಿ ಅಂತ. ಶಿವ, ನಾಕ್ಸನ್ನ ಸೋಲ್ಸೋದು ಇಂಪಾಸಿಬಲ್. ಅವನು ಅವನ ಪವರ್ಸನ್ನ ಒಂದು ದೊಡ್ಡ ಮಾನ್ಸ್ಟರ್ ಹತ್ರ ಖುಷಿಪಡಿಸಿ ತಗೊಂಡಿದ್ದಾನೆ. ಆದ್ರೆ ಯಾರಾದ್ರೂ ಈ ಫ್ರೂಟನ್ನು ಅವನಿಗೆ ತಿನ್ಸಿದ್ರೆ ಅವನ ಪವರು ಮುಗ್ದೋಗುತ್ತೆ. ಆಮೇಲೆ ಅವನು ಒರಿಜಿನಲ್ ಫಾರ್ಮ್ಗೆ ವಾಪಸ್ ಬಂದ್ಬಿಡ್ತಾನೆ. ನಾಕ್ಸ್ಗೆ ಈ ಫ್ರೂಟ್ ತಿನ್ಸೋ ಜವಾಬ್ದಾರಿ ನಂದು. ಆದ್ರೆ ನೀವು ಅವನ ಹತ್ರ ಕರ್ಕೊಂಡು ಹೋಗ್ಬೇಕು ನನ್ನ. ಅಲ್ಲಿದೆ ಅವನ ಗುಹೆ. ಅಲ್ಲೇ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದಾನೆ. ಅನ್ಸುತ್ತೆ ನಿಮ್ಮಪ್ಪ ನನ್ನ ಷರತ್ತನ್ನು ಪೂರ್ತಿಗೊಳಿಸಿದ್ದಾನೆ. ಮನುಷ್ಯರ ಮಕ್ಕಳನ್ನ ನನ್ನ ಹತ್ರ ಊಟ ಮಾಡಕ್ ಕಳಿಸಿದ್ದಾನೆ. ಈಗ ಮಜಾ ಬರುತ್ತೆ ಮನುಷ್ಯರನ್ನ ತಿನ್ನಕ್ಕೆ. ಇಲ್ಲಿ ಕೇಳು, ನಾನು ನೋಡಿದ್ದೀನಿ, ಅವನು ಇನ್ ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಬಂದೇ ಬರ್ತಾನೆ. ನಾಕ್ಸ್, ನೋಡು, ಒಂದು ಹ್ಯೂಮನ್ ಅನ್ನ ನಿನ್ನ ಹತ್ರ ಕಳಿಸ್ಕೊಟ್ಟಿದ್ದಾರೆ. ಈಗ ಮಗುನ ಬಿಟ್ಬಿಡು. ನಿನಗೆ ಈ ಮಗು ಬೇಕಲ್ವಾ? ಬಾ, ತಗೊಂಡು ಹೋಗುದಿನ. ನಾಕ್ಸ್, ಎಷ್ಟು ಚೆನ್ನಾಗಿ ಹಾರಾಡ್ತೀಯಾ. ಬಾ, ನಿನಗೇನ್ ಬೇಕು ಅದನ್ನೇ ತಗೊಂಡೋಗು. ಈಗ ನೋಡು, ಬಿಡ್ತೀನಿ ಇವಳನ್ನ. ಹಿಡ್ಕೋ ಇದನ್ನ. ಕಿಸಾನ್, ನಾನು ಶಿವ ಅಂತ. ಡೋಂಟ್ ವರಿ, ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನೀನು
ನೀನು ನಾಕ್ಸನ್ನ ಶಾಶ್ವತವಾಗಿ ಕಲ್ ಮಾಡ್ಬಿಟ್ಟೆ. ಶಿವ, ನೀನ್ ಚೆನ್ನಾಗಿರ್ಬೇಕು. ಥ್ಯಾಂಕ್ ಯು ಶಿವ, ನಮ್ಮೆಲ್ಲರನ್ನು ರಕ್ಷಿಸೋದಕ್ಕೆ, ಆಮೇಲೆ ನನ್ನ ಮಗಳನ್ನ ನನಗೆ ವಾಪಸ್ ಕೊಟ್ಟಿದ್ದಕ್ಕೆ. ನನ್ನ ಮಗಳೇ, ನಾನೀಗ ಹೋಗ್ಬೇಕು. ನನ್ನ ಫ್ರೆಂಡ್ಸ್ ನನಗೋಸ್ಕರ ಹುಡುಕ್ತಾ ಇರ್ತಾರೆ. ಖಂಡಿತ ಶಿವ, ನೀನೀಗ ನಿನ್ನ ಪ್ರಪಂಚಕ್ಕೆ ವಾಪಸ್ ಹೋಗ್ಬೋದು. ಶಿವ, ಹಾಯ್. ಶಿವ, ಅಲ್ಲಿ ಶಿವ. ಶಿವ, ಎಲ್ಲೋಗಿದ್ದೆ ನೀನು? ಅದೊಂದು ಪುಟ್ಟ ಪ್ರೀತಿಯ ದೊಡ್ಡ ಕತೆ. Watch India's largest kids library only on Jio Hotstar. Download the app now.